ನೀವು ಇದೆರಡೇ ಚಾಪ್ಟರ್ ಓದ್ಬಿಟ್ರೆ ಸಾಕು, ನೀವು ಈಸಿಯಾಗಿ C20 ಮ್ಯಾಥ್ಸ್ನ ಪಾಸ್ ಆಗೋಗ್ತೀರಾ. ನೋಡಿ, ಇದು ಬಂದು ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್. ಈ ಸಲಿಯಿಂದ ಬರೋದು ಎಲ್ಲರಿಗೂ ಬ್ಯಾಕ್ಲಾಗ್ ಇರೋರ್ಗೂ, ಫ್ರೆಶ್ ಆಗಿ ಬರೀತಾ ಇರೋರ್ಗೂ ಎಲ್ಲರಿಗೂ ಈ ಸಲ ಇದೇ ಬರೋದು. ನೋಡಿ, 3 ಸೆಕ್ಷನ್ ಬರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ನೋಡಿ, ಸೆಕೆಂಡ್ ಚಾಪ್ಟರ್ಗೆ ಬಂದರೆ ಸೆಕೆಂಡ್ ಚಾಪ್ಟರ್ಲಿ 10 ಟಾಪಿಕ್ಸ್ ಇದೆ. ಇಲ್ಲಿ 1 ಟಾಪಿಕ್ ರೆಡ್ಯೂಸ್ ಮಾಡಿದ್ದಾನೆ. ಯಾವ್ದು ರೆಡ್ಯೂಸ್ ಮಾಡಿದ್ದಾನೆ ಅಂದರೆ ಆಂಗಲ್ ಬಿಟ್ವೀನ್ ದ 2 ಲೈನ್ಸ್, ಇದನ್ನ ರೆಡ್ಯೂಸ್ ಮಾಡಿದ್ದಾರೆ. 10 ಕ್ವಶನ್ ಅಲ್ಲಿ 8 ಕ್ವಶನ್ ನಿಮ್ಗೆ ಇಲ್ಲೇ ಬಂದ್ಬಿಡ್ತು. ಅಂದ್ರೆ ರಫ್ಲಿ 2 ಚಾಪ್ಟರ್ ಓದಿದ್ರೆ 8 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ದಿಸ್ ಇಸ್ ದ ಪ್ಯಾಟರ್ನ್. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮೋ ಚಾನಲ್. ಸೊ ಡಿಯರ್ ಡಿಪ್ಲೊಮೋ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ C20 ಸ್ಟೂಡೆಂಟ್ಸ್, ನಿಮಗೆ C20 ಮ್ಯಾಥಮೆಟಿಕ್ಸು ಒಂದೇ ಒಂದು ಸಬ್ಜೆಕ್ಟ್ ಇರೋದು. ಎನಿ ಬ್ರಾಂಚ್ ಐದರ್ ಇನ್ ಫಸ್ಟ್ ಸೆಮ್ ಆರ್ ಸೆಕೆಂಡ್ ಸೆಮ್. ಸೊ C20 ಸಿಲೆಬಸ್ ಮ್ಯಾಥಮೆಟಿಕ್ಸ್ನ ಈ ವರ್ಷದಿಂದ ಅಂದರೆ 2024ಇಂದ ಮಾಡಿಫೈ ಮಾಡಿದ್ದಾರೆ, ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ನಾನು ಓವರ್ ಆಗಿ ಹೇಳ್ಬೇಕು ಅಂತಂದರೆ, ಜಸ್ಟ್ ಇಫ್ ಯು ಸ್ಟಡಿ 2 ಚಾಪ್ಟರ್ಸ್ ಯು ಕ್ಯಾನ್ ಏಬಲ್ ಟು ಪಾಸ್ ಇನ್ C20 ಮ್ಯಾಥ್ಸ್. ಅಂದರೆ ಈ ವರ್ಷ, ಈ ನವಂಬರಲ್ಲಿ ಏನು ಎಕ್ಸಾಮ್ ಆಗುತ್ತೆ, ನವಂಬರಲ್ಲಿ ಏನು ಪೇಪರ್ ಬರುತ್ತೆ, ಯಾರೇ ಆಗಿರ್ಬೋದು, ಕರೆಂಟ್ ಇಯರ್ ಆಗಿರ್ಬೋದು ಅಥವಾ ಪ್ರೀವಿಯಸ್ ಇಯರ್ ಆಗಿರ್ಬೋದು, ಬ್ಯಾಕ್ಲಾಗ್ಸ್ ಇರಲಿ ಅಥವಾ ಫ್ರೆಶ್ ಆಗಿ ಬರೀತಾ ಇರಲಿ, ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗ್ತಾ ಇದೆ. ಅಂದರೆ ನಿಮಗೆ C20 ಮ್ಯಾಥ್ಸ್ದು ಸಿಲೆಬಸ್ ರೆಡ್ಯೂಸ್ ಆಗಿದೆ, ಸಿಲೆಬಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡಿಫೈ ಆಗಿದೆ. ಸೊ ಇವಾಗ ಈಸಿಯಾಗಿ ಅದನ್ನು ಹೇಳಿದ್ನಲ್ಲ, 2 ಚಾಪ್ಟರ್ ಓದೋದು ಸಾಕು, ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಏನು ಸರ್ ಇದು ಎಕ್ಸಾಕ್ಟ್ಲಿ ಡೀಟೇಲ್ ಆಗಿ ಹೇಳ್ತೀರಾ? ಟಿಪ್ಸ್ ಏನು, ಟ್ರಿಕ್ಸ್ ಏನು C20 ಮ್ಯಾಥ್ಸ್ನ ಪಾಸ್ ಮಾಡೋದಕ್ಕೆ? ಆಮೇಲೆ ಶಾರ್ಟ್ಲಿ C20 ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸು ಯೂಟ್ಯೂಬಲ್ಲಿ ಅವೈಲೇಬಲ್ ಆಗುತ್ತೆ. ಒಂದು ಕ್ಲಾಸಸ್ ತಗೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಆರಾಮಾಗಿ ಯಾರು ನೋಡಿದ್ರು ಈಸಿಯಾಗಿ ಪಾಸ್ ಆಗ್ಬೋದು. ಯಾಕಂದರೆ ರಫ್ಲಿ ಎಂಟೈರ್ ಡಿಪ್ಲೊಮೋದಲ್ಲಿ ಪ್ರತಿ ಎಕ್ಸಾಮ್ಗೆ ಅರೌಂಡ್ 50,000 ಸ್ಟೂಡೆಂಟ್ಸ್ C20 ಎಕ್ಸಾಮ್ ಬರೀತೀರಾ, ಅಂದರೆ ಮ್ಯಾಥ್ಸ್ ಎಕ್ಸಾಮ್ ಬರೀತೀರಾ. ಬಟ್ ಪಾಸ್ ಆಗೋದು 13,000 to 15,000 ಜನ ಅಷ್ಟೇ. ಸೊ ಅದನ್ನು ಚೇಂಜ್ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ನೋಡೋಣ, ಅಟ್ಲೀಸ್ಟ್ ಇವಾಗ ಪ್ಯಾಟ್ರನ್ ಚೇಂಜ್ ಆಗಿರೋದಕ್ಕಾದರೂ ಪಾಸ್ ಆಗ್ತಾರ ಹುಡುಗರು ಎಕ್ಸಾಕ್ಟ್ಲಿ ಏನು ಅಂತ. ನೋಡಿ, ಒಂದು ಸರ್ಕ್ಯುಲರ್ ಬಿಟ್ಟರು 19/7 ಅಂತ ಆಲ್ರೆಡಿ ನಿಮ್ಗೆ ಹೇಳಿರ್ತಾರೆ. ಬಟ್ ಇನ್ ಡೀಟೇಲ್ ಆಗಿ ಯಾವ ಥರ ಓದಿದ್ರೆ, ನೋಡಿ ಹೇಳಿದ್ನಲ್ಲ 2 ಚಾಪ್ಟರ್ ಸಾಕು ಪಾಸ್ ಆಗ್ಬೋದು ಅಂತ, ಯಾವ ಥರ ಏನು ಕ್ವಶನ್ ಪೇಪರ್ ಪ್ಯಾಟ್ರನ್ ಏನು, ಮತ್ತು ಎಷ್ಟು ಚಾಪ್ಟರ್ ಇದೆ, ಚಾಪ್ಟರ್ಸ್ ಎಲ್ಲ ಸೇಮ್ ಇದೆ, ಬಟ್ ಸ್ವಲ್ಪ ಕಂಟೆಂಟ್ಸ್ ರೆಡ್ಯೂಸ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ. ನೋಡಿ, ಅದೇ ಹಳೆ ಕ್ವಶನ್ ಪೇಪರು, ಇದು ಹೊಸ ಕ್ವಶನ್ ಪೇಪರು, ಇದು ಓಲ್ಡ್ ಒನ್ನು, ಇದು ನ್ಯೂ ಒನ್ನು. ನೋಡಿ, ಇಲ್ಲಿ 5 ಸೆಕ್ಷನ್ ಇತ್ತು, ಇಲ್ಲಿ 3 ಸೆಕ್ಷನ್ ಇದೆ. ಸೊ ಅದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ. ನೋಡಿ, ಇಲ್ಲಿ ಒಂದು ಓವರ್ ಆಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಎಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಯಾರೇ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸಲ್ಲಿ ಅಥವಾ ಒಂದು ಕಾಲೇಜ್ ಗ್ರೂಪ್ಸಲ್ಲಿ ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎನಿ ಬ್ರಾಂಚ್ ಸ್ಟೂಡೆಂಟ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನೀವು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ರಿಗಾರ್ಡಿಂಗ್ ಡಿಪ್ಲೊಮೋ ಕೊಡ್ತಾ ಹೋಗ್ತೀನಿ. ಅದೇ ಥರ ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ. ಎಲ್ಲ ಅಪ್ಡೇಟ್ಸು ರಿಗಾರ್ಡಿಂಗ್ ಎಕ್ಸಾಮ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ನನ್ನೊಂದು ನಮ್ಮ ಡಿಪ್ಲೊಮೋ ಆ್ಯಪ್ ಇದೆ, ಎಲ್ಲ ಅದರಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಈ ಚಾನಲಲ್ಲಿದ್ದರೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಅದೇ ಥರ ND ಅಕಾಡೆಮಿಯಿಂದ 2 years ಬ್ಯಾಕು ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿದೆ, DCT ಕೋಚಿಂಗ್ ಅಂತ. ಸೊ ಈ ಸಲ 2024ಗೆ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ND ಅಕಾಡೆಮಿ ಇಸ್ ದ ನಂಬರ್ 1 ಕೋಚಿಂಗ್ ಅಕಾಡೆಮಿ. ಟಾಪ್ 10 ರ್ಯಾಂಕ್ಸಲ್ಲಿ 4 ರ್ಯಾಂಕ್ಸ್, 10 ರ್ಯಾಂಕಲ್ಲಿ 4 ರ್ಯಾಂಕ್ಸ್ ND ಅಕಾಡೆಮಿಗೆ ಬಂದಿದೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 6th ರ್ಯಾಂಕ್, 9th ರ್ಯಾಂಕ್. ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸು ರ್ಯಾಂಕ್ಸ್ ತೊಗೊಂಡಿದ್ದಾರೆ. ಇದೇ ಥರ ಲಾಸ್ಟ್ ಇಯರು ತೊಗೊಂಡಿದ್ರು. ಎಲ್ಲ ಒಂದು ಕಡೆ ಆದರೆ ನಿಮಗೆ ಪಾಸ್ ಆಗೋದಕ್ಕೆ ಇವಾಗ ಯೂಟ್ಯೂಬಲ್ಲೇ ಅವೈಲೇಬಲ್ ಇರುತ್ತೆ ವಿಡಿಯೋಸು. ಅದು ಓನ್ಲಿ ಫಾರ್ 2 ಚಾಪ್ಟರ್ಸ್. ಬಟ್ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗಬೇಕು, ಒಂದು ಫುಲ್ಲು 100 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದರೆ ನನ್ನದೊಂದು ಕೋರ್ಸ್ ಇದೆ. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಬೈ ಮಾಡಿಕೊಂಡು, ಅದರಲ್ಲಿ ಟೆಸ್ಟ್ ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ, ಎನಿ ಟೈಮ್ ನೀವು ಕುತ್ಕೊಂಡು ನೋಡ್ಬೋದು. ಇದರ ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಮ್ಮ ಡಿಪ್ಲೊಮೋ ಆ್ಯಪ್ ಇದೆ, ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆಲ್ಲ ಅಪ್ಡೇಟ್ಸ್ ಅದರಲ್ಲಿ ಸಿಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಕೋರ್ಸ್ನ ಬೈ ಮಾಡ್ಕೊಳ್ಳಿ. ಏನು ವಿಡಿಯೋ ನೋಡ್ತಾ ಇರ್ತೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕೋರ್ಸ್ ಲಿಂಕ್ ಸಿಗುತ್ತೆ. ಅಲ್ಲಿಂದ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವಲ್ಲಿ ಯುಟಿಲೈಸ್ ಮಾಡಿಕೊಂಡು ಎನಿ ಟೈಮ್ ನೀವು ನೋಡ್ಬೋದು, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಅದೇ ಥರ ಈ ಸಲ ಪ್ರತಿ ವರ್ಷ ND ಅಕಾಡೆಮಿಯಿಂದ ಆನ್ಲೈನ್ ಕೋಚಿಂಗ್ ಕೊಡ್ತೀನಿ. ಓಕೆ, ಸೊ ಇವಾಗ ಆಲ್ರೆಡಿ ಲಾಂಗ್ ಟರ್ಮ್ ಕೋಚಿಂಗ್ 2025ಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿ. ಇಲ್ಲ ಬೇಡ ಸರ್ ನಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಬೇಕು, ಸಾಕು ರೆಕಾರ್ಡ್ ವಿಡಿಯೋಸ್ ಕೊಡಿ ನಾವು ಓದ್ಕೊತೀವಿ ಅಂದರೆ ಅದೂ ಅವೈಲೇಬಲ್ ಇದೆ. ಸೊ ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಇದು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಸ್ಟೂಡೆಂಟ್ಸು ಇದು ಅಂಡರ್ ಬರಲೇಬೇಕು. ಯಾಕಂದರೆ ನೀವು ಡಿಪ್ಲೊಮಾ ಸೇರ್ಕೊಂಡ್ಮೇಲೆ DCT ಬರೀಲೇಬೇಕು. ಸೊ ಅದರಿಂದ ನಿಮ್ಗೊಂದು ಅಡ್ವಾಂಟೇಜ್ ಆಗುತ್ತೆ. ಲೈವ್ ಕೋಚಿಂಗ್ ಅಥವಾ ರೆಕಾರ್ಡ್ ಕ್ಲಾಸ್
ಎರಡೂ ನಾನು ಪ್ರೊವೈಡ್ ಮಾಡ್ತೀನಿ. ಇದು ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ, ಅಷ್ಟೇ ಏನಿಲ್ಲ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಶೇರ್ ಮಾಡಿ, ಅವರಿಗೆ ಹೆಲ್ಪ್ಫುಲ್ ಆಗಲಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಫಸ್ಟ್ ಸೆಮ್ ಆಗಿರ್ಬೋದು, ಎನಿ ಸೆಮ್ ಆಗಿರ್ಬೋದು, ನೀವು ಫೈನಲ್ ಇಯರ್ ಬಂದಾಗ ನಿಮಗೆ ಇದು ಬೇಕಾಗುತ್ತೆ. ಸೊ ND ಅಕಾಡೆಮಿನ ಅಪ್ರೋಚ್ ಮಾಡಿ, ಅಂದರೆ ನನ್ನ ಅಪ್ರೋಚ್ ಮಾಡಿ. ಡೆಫಿನೆಟ್ಲಿ ನನ್ನ ಕಡೆಯಿಂದ ಒಂದು ಒಳ್ಳೆ ಕೋಚಿಂಗ್ ನಿಮಗೆ ಸಿಗುತ್ತೆ. ನೀವು ಇದೇ ಥರ ಒಂದು ಒಳ್ಳೊಳ್ಳೆ ಕಾಲೇಜಸ್ಗೆ ಏನು ಕಾಲೇಜ್ ಇಂಡಿಕೇಟ್ ಆಗ್ತಾ ಇದೆ ಅಷ್ಟು ಜಾಯಿನ್ ಆಗ್ಬೋದು. ನೋಡಿ, ದಿಸ್ ಇಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಜಾಯಿನ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಫ್ರಮ್ ND ಅಕಾಡೆಮಿ. ಓಕೆ, ನೆಕ್ಸ್ಟ್ ನೀವು ಇದರಲ್ಲಿ ಒಂದು ಆಗ್ಬೋದು. ಸೊ ಅದಕ್ಕೆ ND ಅಕಾಡೆಮಿ ಸಪೋರ್ಟ್ ಬೇಕು ನಿಮಗೆ. ಸೊ ಇದೆಲ್ಲ ಒಂದು ಕಡೆ ಆದರೆ C20 ಮ್ಯಾಥ್ಸ್ ಇವಾಗ ಪಾಸ್ ಆಗೋದು ತುಂಬಾ ಈಸಿ. ಇನ್ನು ಸಿಂಪ್ಲೈಸ್ ಮಾಡಿದ್ದಾರೆ. PMS ಮತ್ತು ಮ್ಯಾಥ್ಸ್ ಎರಡೂ ನೋಡಿ, ಮ್ಯಾಥ್ಸು ಮತ್ತು PMS ಎರಡೂ ಸಿಂಪ್ಲೈಸ್ ಮಾಡಿದ್ದಾರೆ. ಅಂದರೆ ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ನಿಮ್ಮ ಸ್ಕಿಲ್ಸ್ಗೆ ಅನುಗುಣವಾಗಿ ಸಿಲೆಬಸ್ನ ರೆಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಏನು ಎಲ್ಲ ಇನ್ ಡೀಟೇಲ್ ಹೇಳ್ತೀನಿ. ಓಕೆ, ಇವಾಗ ಸಿಲೆಬಸ್ಗೆ ಬರೋದಾದರೆ ನೋಡಿ, ಇಲ್ಲಿ ಇದು ಬಂದು ಓಲ್ಡ್ ಸಿಲೆಬಸ್ಸು, ಇದು ಬಂದು ಮಾಡಿಫೈಡ್ ನ್ಯೂ ಸಿಲೆಬಸ್. ಅಂದರೆ ಮಾಡಿಫೈಡ್ ನ್ಯೂ ಸಿಲೆಬಸ್ ಅಂತ ಕರಿಬೋದು. ನ್ಯೂ ಸಿಲೆಬಸ್ ಅನ್ನೋದಕ್ಕಿಂತ ಮಾಡಿಫೈ ಅಂತ ಕರಿತೀನಿ, ಯಾಕಂದರೆ ಹೊಸದಾಗಿ ಕ್ರಿಯೇಟ್ ಮಾಡಿಲ್ಲ, ಇರೋದನ್ನೇ ಕಟ್ ಮಾಡಿದ್ದಾರೆ. ಅಂದರೆ ಏನು ಕಟ್ ಮಾಡಿದ್ದಾರೆ ಅಂದರೆ ನಂಬರ್ ಆಫ್ ಅವರ್ಸ್ ಸೇಮ್ ಇದೆ, ಇಲ್ಲೂ ನಂಬರ್ ಆಫ್ ಅವರ್ಸ್ ಸೇಮ್ ಇದೆ. ಇಲ್ಲಿ 50 ಮಾರ್ಕ್ಸ್ ಇಂಟರ್ನಲ್ಸು, ಇಲ್ಲಿ 50 ಮಾರ್ಕ್ಸ್ ಇಂಟರ್ನಲ್ಸು, ಇಲ್ಲಿ ಎಕ್ಸ್ಟರ್ನಲ್ಸ್ 50 ಮಾರ್ಕ್ಸು. ಅಂದರೆ ಎಕ್ಸಾಮ್ ಬರೆಯೋದು 100 ಮಾರ್ಕ್ಸ್ಗೆ ರೆಡ್ಯೂಸ್ ಬೈ 2 ಮಾಡ್ತಾರೆ, 50 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಮತ್ತು ಏನು ಸಹ ಚೇಂಜಸ್ ಮಾಡಿದ್ದಾರೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಚೇಂಜ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನಿಮಗೆ 5 ಸೆಕ್ಷನ್ ಬರ್ತಾ ಇದೆ. ಅಂದರೆ ಈಚ್ ಚಾಪ್ಟರ್ ವೈಸ್ ತಗೊಂಡಾಗ ಎಲ್ಲ ಚಾಪ್ಟರ್ ಈಕ್ವಲ್ ವೇಟೇಜ್ ಬರ್ತಾ ಇದೆ. ನೋಡಿ, 40 ಮಾರ್ಕ್ಸ್, 40 ಮಾರ್ಕ್ಸ್, 40 ಮಾರ್ಕ್ಸ್, 40 ಮಾರ್ಕ್ಸ್, 40 ಮಾರ್ಕ್ಸ್. ಟೋಟಲ್ ನಿಮಗೆ ಕ್ವಶನ್ ಪೇಪರ್ ಸೆಟ್ ಆಗ್ತಾ ಇದ್ದು 200 ಮಾರ್ಕ್ಸ್ಗೆ. ಬಟ್ ಹೊಸ ಸಿಲೆಬಸ್ಸಲ್ಲಿ ಏನಾಗಿದ್ದಾರೆ ಅಂದರೆ ರೆಡ್ಯೂಸ್ ಸಿಲೆಬಸ್ ಏನು ಮಾಡಿದ್ದಾರೆ, ಚಾಪ್ಟರ್ ವೈಸ್ ಮಾರ್ಕ್ಸ್ ವೇರಿ ಮಾಡಿದ್ದಾರೆ. ನೋಡಿ, 39, 39, 36, 41, 35 ಇದನ್ನು 190 ಮಾರ್ಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನು ಸರ್ ಇದು, ಅಲ್ಲಿ 200 ಇದೆ, ಇಲ್ಲ 190 ಇದೆ, ಬರೀ 10 ಮಾರ್ಕ್ಸ್ ವೇರಿಯೇಷನ್ಸ್ ಮಾಡಿದ್ದಾರೆ. ಇನ್ನು ಏನು ಅಂತಂದು ಹೇಳೋದಾದರೆ ಮೇಯ್ನ್ ಅಫೆಕ್ಟ್ ಆಗೋದಿಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್. ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಇದು ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್ನು. ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿ 5 ಸೆಕ್ಷನ್ ಬರ್ತಾ ಇತ್ತು, ಇಲ್ಲಿ 3 ಸೆಕ್ಷನ್ ಬರ್ತಾ ಇದೆ. ಬಟ್ ಇಲ್ಲಿ ಏನು ಅಂತಂದರೆ ಈಚ್ ಒಂದೊಂದು ಸೆಕ್ಷನ್ನು 5 ಚಾಪ್ಟರ್ ಆಗ್ತಾ ಇತ್ತು. ನೋಡಿ, ಇಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 1, ಸೆಕ್ಷನ್ 2, 3, 4, 5 ಒಂದೊಂದು ಸೆಕ್ಷನ್ನು ಒಂದೊಂದು ಚಾಪ್ಟರ್. ಇದು ಫಸ್ಟ್ ಚಾಪ್ಟರು, ಇದು ಸೆಕೆಂಡ್ ಚಾಪ್ಟರು, ಇದು ಥರ್ಡ್ ಚಾಪ್ಟರು, ಇದು 4th ಚಾಪ್ಟರು, ಇದು 5th ಚಾಪ್ಟರು. ಇಲ್ಲಂಗಾಗಲ್ಲ, ಎಲ್ಲ ಮಿಕ್ಸ್ ಆಗುತ್ತೆ, ಎಲ್ಲ ಚಾಪ್ಟರು ಮಿಕ್ಸ್ ಆಗುತ್ತೆ. ದಿಸ್ ಇಸ್ ದ ಒನ್ ಮೇನ್ ಥಿಂಗ್. ನೋಡಿ, ಈಚ್ ಸೆಕ್ಷನಲ್ಲಿ ಎಲ್ಲ ಚಾಪ್ಟರ್ ಮಿಕ್ಸ್ ಆಗುತ್ತೆ. ಓಕೆ, ನೋಡಿ, ಸೆಕ್ಷನ್ ಎ ಬಂದು 4 ಮಾರ್ಕ್ಸ್, ಸೆಕ್ಷನ್ ಎ ಬಂದು 4 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಬಿ ಬಂದು 5 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಸಿ ಬಂದು 6 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಎಷ್ಟು ಆನ್ಸರ್ ಮಾಡಬೇಕು ಅಂದರೆ ಇದರಲ್ಲಿ 5 ಕ್ವಶನ್ ಆನ್ಸರ್ ಮಾಡಬೇಕು ಔಟ್ ಆಫ್ 10, ಅಂದರೆ 5 ಔಟ್ ಆಫ್ 10 ಆನ್ಸರ್ ಮಾಡಬೇಕು. ಇಲ್ಲಿ ಎಷ್ಟು ಕ್ವಶನ್, 10 ಔಟ್ ಆಫ್ ಎಷ್ಟು ಕೊಟ್ಟಿದ್ದಾನೆ, 18, 10 ಔಟ್ ಆಫ್ 18 ಆನ್ಸರ್ ಮಾಡಬೇಕು. ಇಲ್ಲಿ ಎಷ್ಟು ಕ್ವಶನ್ ಮಾಡಬೇಕು, 5 ಔಟ್ ಆಫ್ 10. ಓಕೆ, ಸೊ 5, 10, 15 ಅಂದರೆ ಇಲ್ಲಿ 5 ಅಂತಂದರೆ 20 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ 10 ಅಂದರೆ 50 ಮಾರ್ಕ್ಸ್ ಆಗುತ್ತೆ. ಇಲ್ಲಿ 30 ಅಂದರೆ ಸೊ 20, 50, 30 ಟೋಟಲ್ 50, 20, 70, 70, 30, 100 ಮಾರ್ಕ್ಸು. ಈ ಥರ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ದ ಓನ್ಲಿ ಡಿವಿಷನ್ ಇಲ್ಲಿ ಹೇಳಬೇಕಾಗಿರೋದು. ಓಕೆ, ಸೊ ಇವಾಗ ಇನ್ ಡೀಟೇಲ್ ಸರ್ ಇದು ಏನು ಹೇಳಿದ್ರಿ, ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇನ್ ಡೀಟೇಲ್ ಆಗಿ ಹೇಳಿ ಅಂತಂದರೆ ನೋಡಿ, ಏನಿಲ್ಲ, ಇದು ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಇದು ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್ನು. ಸೊ ಇಲ್ಲಿ 200 ಮಾರ್ಕ್ಸ್ ಬರ್ತಾ ಇತ್ತು, ಇಲ್ಲಿ 190 ಮಾರ್ಕ್ಸ್ ಬರ್ತಾ ಇದೆ. ಈ ಸ್ಲೈಡ್ನ ಏನೋ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಫಸ್ಟ್ ಅರ್ಥ ಮಾಡ್ಕೊಬೇಕು. ಫಸ್ಟ್ ನೀವು ಕ್ವಶನ್ ಪೇಪರ್ ಪ್ಯಾಟ್ರನ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ನಿಮಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ 5 ಸೆಕ್ಷನ್ ಬರ್ತಾ ಇತ್ತು, ಇಲ್ಲಿ 3 ಸೆಕ್ಷನ್ ಬರ್ತಾ ಇದೆ. ಇದೆಲ್ಲ ಏನು ಬೇಡ ನಿಮಗೆ ಇಲ್ಲಿ. ಸೊ ನೀವೇನಾದರೂ ಫಸ್ಟ್ ಸೆಮ್ಮಲ್ಲಿ ಇದ್ದರೆ ಇದು ನಿಮಗೆ ನ್ಯೂ ಪ್ಯಾಟ್ರನ್ ಆಗುತ್ತೆ, ನಿಮ್ಗೇನು ತಲೆನೋವೇನಿಲ್ಲ. ಬಟ್ ಹಳಬ್ರು ಯಾರಿದ್ದಾರೆ ಅವ್ರಿಗೆ ಇದು ಈ ಪ್ಯಾಟ್ರನ್ ಗೊತ್ತು, ಈ ಹೊಸ ಪ್ಯಾಟ್ರನ್ ಬರ್ತಾ ಇದೆ, ಅವ್ರು ಅರ್ಥ ಮಾಡ್ಕೊಬೇಕು. ಇವಾಗ ಈ ಪ್ಯಾಟ್ರನಲ್ಲಿ ಬರಲ್ಲ, ಇದರಲ್ಲಿ ಬರುತ್ತೆ. ಓಕೆ, ಸೊ ಹೇಳಿದ್ನಲ್ಲ, ಇಲ್ಲಿ 5 ಸೆಕ್ಷನ್ ಬರುತ್ತೆ, ಇಲ್ಲಿ 3 ಸೆಕ್ಷನ್ ಬರುತ್ತೆ. ಸೊ ಇಲ್ಲಿ 4 ಮಾರ್ಕು, 5 ಮಾರ್ಕು, 5 ಮಾರ್ಕು, 6 ಮಾರ್ಕು. ಇಲ್ಲಿ ಆ ಥರ ಅಲ್ಲ, 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್, 3 ಕ್ವಶನ್ ಬರೋದು ನಿಮ್ಗೆ ಇಲ್ಲಿ. ಮತ್ತು ಇಲ್ಲಿ ಯಾವುದನ್ನ ಒಂದು ಕ್ವಶನ್ ಆನ್ಸರ್ ಮಾಡಬೇಕಾಯ್ತು. ನೋಡಿ, ಇಲ್ಲಿ ತೊಗೊಂಡ್ರೆ ಒಂದು ಸೆಕ್ಷನಲ್ಲಿ ಒಂದೇ ಕ್ವಶನ್ನು, ಒಂದು ಸೆಕ್ಷನ್ ಒಂದೇ ಕ್ವಶನ್ನು. ಸೊ ಒಂದೇ ಕ್ವಶನ್ನು. ಸೊ ನೀವು ಪಾಸ್ ಆಗಬೇಕು ಅಂದರೆ ಅಟ್ ಲೀಸ್ಟ್ ಮಿನಿಮಮ್ 3 ಸೆಕ್ಷನ್ಸ್ ಆನ್ಸರ್ ಮಾಡಲೇಬೇಕಿತ್ತು. ಯಾಕಂದರೆ 2 ಸೆಕ್ಷನ್ 40 ಮಾರ್ಕ್ಸ್ ಆಗುತ್ತೆ, ಬಟ್ 3 ಸೆಕ್ಷನ್ ಆನ್ಸರ್ ಮಾಡಿದಾಗ 60 ಮಾರ್ಕ್ಸ್ ಆಗುತ್ತೆ. ಸೊ ಅಲ್ಲಿ ಚಾನ್ಸ್ ತೊಗೊಬೇಕಾಗಿತ್ತು. ಬಟ್ ಇಲ್ಲಿ ಆ ಬರ್ಡನ್ನ ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತಂದರೆ ನೀವು 2 ಚಾಪ್ಟರ್ ಓದಿದ್ರೆ ಸಾಕು, 3 ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ, ನೀವು 2 ಚಾಪ್ಟರ್ ಓದಿದ್ರೆ ಈ ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದು, ಈ ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದು, ಈ ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದು. ಎಲ್ಲ ಈ ಥರ ಬರುತ್ತೆ ನಿಮಗೆ. ಸೊ ಇದೇ ಅಡ್ವಾಂಟೇಜ್ ನಿಮಗೆ. ಇದನ್ನೇ ಹೇಳಿದ್ದು, 2 ಚಾಪ್ಟರ್ ಓದಿದ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಇಲ್ಲಿ 5 ಮಾರ್ಕ್ಸ್, 5 ಕ್ವಶನ್ ಆನ್ಸರ್ ಮಾಡಬೇಕು 4 ಮಾರ್ಕ್ಸ್ದು, 10 ಕ್ವಶನ್ ಆನ್ಸರ್ ಮಾಡಬೇಕು 5 ಮಾರ್ಕ್ಸ್ದು, 5 ಕ್ವಶನ್ ಆನ್ಸರ್ ಮಾಡಬೇಕು 6 ಮಾರ್ಕ್ಸ್ದು. 20, 50 ಆ್ಯಂಡ್ 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಸೊ ನೀವು 2 ಚಾಪ್ಟರ್ ಓದಿದ್ರೆ ನಿಮಗೆ
ನೋಡಿ ಇಲ್ಲಿ ಎರಡೇ ಚಾಪ್ಟರ್ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ 39 ಮಾರ್ಕ್ಸ್ ಇದೆ, ಸ್ಟ್ರೈಟ್ ಲೈನ್ಸ್ 39 ಮಾರ್ಕ್ಸ್ ಇದೆ. ಇವೆರಡೇ ಚಾಪ್ಟರ್ ಓದಿದ್ರೆ 18 3 3 6 1 7 78 ಮಾರ್ಕ್ಸ್ ಬರುತ್ತೆ ನಿಮಗೆ. ಪಾಸಿಂಗ್ ಅಂತ ಬರೋದು, ಪಾಸಿಂಗ್ ಬೇಕಾಗಿರೋದು ಎಷ್ಟು ಮಾರ್ಕ್ಸು? 40 ಮಾರ್ಕ್ಸ್ ಬೇಕಾಗಿರೋದು ನಿಮಗೆ ಇಲ್ಲಿ, ಕರೆಕ್ಟಾ? ಪಾಸಿಂಗ್ ಬೇಕಾಗಿರೋದು 40 ಮಾರ್ಕ್ಸು. ಸೊ ಚಾಪ್ಟರ್ 1 ಫಸ್ಟ್ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ? 39 ಮಾರ್ಕ್ಸ್ ಬರುತ್ತೆ. ಚಾಪ್ಟರ್ 2 ಇಂದ ಎಷ್ಟು ಬರುತ್ತೆ? 39 ಮಾರ್ಕ್ಸ್. ಎರಡು ಆ್ಯಡ್ ಮಾಡಿದ್ರೆ 78 ಮಾರ್ಕ್ಸ್ ಆಗುತ್ತೆ. ಅದನ್ನೇ ಹೇಳಿದ್ದು ನಿಮಗೆ, ಎರಡು ಚಾಪ್ಟರ್ ಓದಿದ್ರೆ ಸಾಕು, ನೀವು 3 ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದು. ಅಂದರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ನೋಡಿ ಇಲ್ಲಿ ಸೆಕ್ಷನ್ 1ನಲ್ಲಿ ಎಲ್ಲ ಚಾಪ್ಟರ್ ಬರುತ್ತೆ. ಅಂದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಬರುತ್ತೆ. ಸೆಕ್ಷನ್ 2ಅಲ್ಲಿ 1 2 3 4 5 ಬರುತ್ತೆ. ಸೆಕ್ಷನ್ 3ಅಲ್ಲಿ 1 2 3 4 5 ಬರುತ್ತೆ. ಓಕೆ, ನೀವು ಎರಡೇ ಚಾಪ್ಟರ್ ಓದಿದ್ದೀರಾ ಅಂದ್ಕೊಳ್ಳಿ, ಇದರಲ್ಲೂ ಆನ್ಸರ್ ಮಾಡ್ಬೋದು, ಇದರಲ್ಲೂ ಆನ್ಸರ್ ಮಾಡ್ಬೋದು, ಇದರಲ್ಲೂ ಆನ್ಸರ್ ಮಾಡ್ಬೋದು. 78 ಮಾರ್ಕ್ಸ್ ಆನ್ಸರ್ ಮಾಡ್ಬೋದು. ಯಾವ ಥರ ಆನ್ಸರ್ ಮಾಡ್ಬೋದು ಅಂದರೆ ನೋಡಿ ಇಲ್ಲಿ ಫಸ್ಟ್ ಚಾಪ್ಟರ್ ತೊಗೊಂಡ್ರೆ 4 ಮಾರ್ಕ್ದು 3 ಕ್ವಶನ್ ಬರುತ್ತೆ. ಅಂದರೆ ಇಲ್ಲಿ 4 ಮಾರ್ಕ್ದು 4 ಮಾರ್ಕ್ಸ್ದು 3 ಕ್ವಶನ್ ಬರುತ್ತೆ. ಓಕೆ, ಚಾಪ್ಟರ್ 2 ತೊಗೊಂಡ್ರೆ 4 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ. ಟೋಟಲ್ 5 ಕ್ವಶನ್ ಬರುತ್ತೆ. ಸೊ 4 ಮಾರ್ಕ್ಸ್ದು ಟೋಟಲ್ 5 ಕ್ವಶನ್ ಬರುತ್ತೆ. ಅದೇ ನೆಕ್ಸ್ಟು 5 ಮಾರ್ಕ್ಸ್ ತೊಗೊಂಡ್ರೆ ಚಾಪ್ಟರ್ 1ಇಂದ 3 ಮಾರ್ಕ್ಸು, ಚಾಪ್ಟರ್ 2 ಇಂದ 5 ಮಾರ್ಕ್ಸು. ಸೊ ಎಷ್ಟಾಗುತ್ತೆ? 5 ಮಾರ್ಕ್ಸ್ ಬಂದು 5 3 8 ಕ್ವಶನ್ ಬರುತ್ತೆ. ಸೊ ಟೋಟಲ್ 8 ಕ್ವಶನ್ಸ್. ಸೊ ಇಲ್ಲಿ 6 ಮಾರ್ಕ್ಸ್ದು, ಓಕೆ 6 ಮಾರ್ಕ್ಸ್ ಎಷ್ಟು ಬರುತ್ತೆ? 2 + 1 3 ಕ್ವಶನ್ ಬರುತ್ತೆ ನಿಮಗಿಲ್ಲಿ. ಸೊ 3 ಕ್ವಶನ್ ಅಂತಂದರೆ, ಸೊ ಇಲ್ಲಿ 20 ಮಾರ್ಕ್ಸು, ಇಲ್ಲಿ 40 ಮಾರ್ಕ್ಸು, ಇಲ್ಲಿ 18 ಮಾರ್ಕ್ಸು, ಟೋಟಲ್ 78 ಮಾರ್ಕ್ಸ್ ಆಯಿತು. ನೀವು ಇಷ್ಟು ಆನ್ಸರ್ ಮಾಡಿದ್ದೀರಾ ಅಂತಂದರೆ 78 ಮಾರ್ಕ್ಸಲ್ಲಿ 10 ಮಾರ್ಕ್ಸ್ ಬಿಟ್ಬಿಡಿ, ಲಿವ್ 10 ಮಾರ್ಕ್ಸ್. 10 ಮಾರ್ಕ್ಸ್ ತಪ್ಪಾಯಿತು ಅಂದ್ಕೊಳ್ಳೋಣ, ಸ್ಟಿಲ್ 68 ಮಾರ್ಕ್ಸ್ ಇದೆ. ಬಟ್ ನೀವು ಪಾಸಿಂಗ್ ಬೇಕಾಗಿರೋದು 40 ಮಾರ್ಕ್ಸ್. ಇನ್ನೂ 5 ಮಾರ್ಕ್ಸ್ ಬಿಟ್ಬಿಡಿ, ಪ್ಲಸ್ 5 ಮಾರ್ಕ್ಸ್ ಅಂದರೆ 15 ಮಾರ್ಕ್ಸು. 78ರಲ್ಲಿ 15 ಹೋದ್ರೂ ನಿಮಗೆ 40 ಮಾರ್ಕ್ಸ್ ಬೇಕಾಗಿರೋದು. ಅಂದರೆ ಎಷ್ಟು ಬರುತ್ತೆ ಅಂದರೆ 63 ಮಾರ್ಕ್ಸ್ ನಿಮಗೆ ಬರುತ್ತೆ. ಬಟ್ ನಿಮ್ಗೆ ಬೇಕಾಗಿರೋದು ಓನ್ಲಿ 40 ಮಾರ್ಕ್ಸ್ ಟು ಪಾಸ್. ಸೊ ದಿಸ್ ಈಸ್ ದ ಸಿಂಪಲ್ ಲಾಜಿಕ್ ಯು ನೀಡ್ ಟು ಫಾಲೋ. ಅದನ್ನೇ ಹೇಳಿದ್ದು ನಿಮಗೆ. ನೋಡಿ, ಜಸ್ಟ್ ನೀವು ಇದೆರಡೇ ಚಾಪ್ಟರ್ ಓದ್ಬಿಟ್ರೆ ಸಾಕು, ನೀವು ಈಸಿಯಾಗಿ C20 ಮ್ಯಾಥ್ಸ್ನ ಪಾಸ್ ಆಗೋಗ್ತೀರಾ. ಹಂಗಾದ್ರೆ ಏನು ಸರ್, ಇವಾಗ ಎರಡೇ ಚಾಪ್ಟರ್ ಓದ್ಬಿಟ್ರೆ ಸಾಕ? ನಾನು ಸ್ಕೋರ್ ಮಾಡಬೇಕು ಅಂತಂದರೆ ರಿಮೈನಿಂಗ್ ಚಾಪ್ಟರ್ಸ್ ಓದಬೇಕು. ನಾನು ಯಾಕೆ ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದೇ ಡಿಫ್ರೆಂಟ್ ಟಾಪಿಕು ಒಂದಕ್ಕೊಂದು ಇಂಟರ್ಲಿಂಕ್ ಇಲ್ಲ. ಬಟ್ ನೆಕ್ಸ್ಟ್ 3 ಚಾಪ್ಟರ್ಸ್ ತೊಗೊಂಡ್ರೆ, ನೀವು ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ತೊಗೊಂಡ್ರೆ ಅದಕ್ಕೆ ಟ್ರಿಗ್ನಾಮೆಟ್ರಿ ಬೇಕೇ ಬೇಕು. ವಿತೌಟ್ ಲರ್ನಿಂಗ್ ಟ್ರಿಗ್ನಾಮೆಟ್ರಿ ಯು ಕ್ಯಾನಾಟ್ ಆನ್ಸರ್ ದಿಸ್ 2 ಕ್ವಶನ್ಸ್. ಹಂಗನ್ಬಿಟ್ಟು ಕಷ್ಟ ಅಂತೇನಿಲ್ಲ, ಸ್ವಲ್ಪ ಸಿಂಪಲ್ ರೂಲ್ಸ್ ಗೊತ್ತಿದ್ರೆ ಸಾಕು, ಫಾಲೋ ಅಪ್ ಮಾಡ್ಬೋದು. ಸೊ ನಿಮಗೆ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ, 3ರಲ್ಲಿ ಕಂಪೇರ್ ಮಾಡಿದ್ರೆ, ಸೊ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಓದ್ಬೋದು, ತುಂಬ ಈಸಿ ಇದೆ. ಜಸ್ಟ್ ಒಂದು 25ರಿಂದ 28 ಫಾರ್ಮುಲಾ ಓದ್ಕೊಂಡ್ರೆ ಸಾಕು. ಬಟ್ ಅದಕ್ಕೆ ಯು ಶುಡ್ ನೋ ಟ್ರಿಗ್ನಾಮೆಟ್ರಿ, ಅದು ಮೇನ್ ಬೇಕಾಗಿರೋದು. ಅದಕ್ಕೆ ಹೇಳಿದ್ದು ಇವು 3 ಚಾಪ್ಟ್ರು ರಿಮೈನಿಂಗ್ ನಿಮ್ಗೆ ಬಿಟ್ಟಿದ್ದು. ನಾನು ಹೇಳಿದ್ದು ಇದೆರಡೇ ಓದಿ ಅಂತಲ್ಲ, ಈಸಿಯಾಗಿ ಪಾಸ್ ಆಗೋದಕ್ಕೆ ಇವೆರಡು ಚಾಪ್ಟರ್ ಸಾಕು. ರಿಮೈನಿಂಗ್ ಇಫ್ ಇಟ್ ಇಸ್ ಯುವರ್ ಚಾಯ್ಸ್. ಸ್ಕೋರ್ ಮಾಡಬೇಕು ಅಂತ ನೋಡಿ, ಇದೊಂದು ಓದ್ಬಿಟ್ರೆ ಸಾಕು, ಇನ್ನೇನು ಬೇಡ. ಅಂದರೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಗೆ ಏನೇನು ಟ್ರಿಗ್ನಾಮೆಟ್ರಿಕ್ ಕಾನ್ಸೆಪ್ಟ್ಸ್ ಬೇಕೋ ಅದು ಕಲ್ತ್ಕೊಂಡ್ರೆ ಸಾಕು. ಬೇಸಿಕ್ ರೂಲ್ಸು, ಬೇಸಿಕ್ ಫಂಡ ಕಲ್ತ್ಕೊಂಡ್ಬಿಟ್ರೆ ಸಾಕು, ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಸೊ ದಿಸ್ ಇಸ್ ದ ಒನ್ ಮೇನ್ ಲಾಜಿಕ್, ದ ಟಿಪ್ಸ್ ಆ್ಯಂಡ್ ದ ಟ್ರಿಕ್ಸ್ ಟು ಪಾಸ್ ದ C20 ಮ್ಯಾಥ್ಸ್ ಫ್ರಮ್ ದಿಸ್ ಎಕ್ಸಾಮ್ ಈಸಿಲಿ. ಹಂಗಾದ್ರೆ ನೀವು ಕೇಳ್ಬೋದು, ಏನು ಸರ್ ಹಂಗಾದರೆ ನೀವು ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಇನ್ನು ಫರ್ದರ್ ಹಿಂಗೆ ಬರುತ್ತಾ, ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಹಿಂಗೆ ಬರುತ್ತಾ ಅಂದರೆ, ಇನ್ನು ಮೇಲೆ ಎಕ್ಸಾಮ್ಸ್ ಎಲ್ಲ ಬರೋದಲ್ಲ ಇದೇ ಪ್ಯಾಟ್ರನಲ್ಲಿ ಬರುತ್ತೆ. ಅಂದರೆ ಏನು ಪ್ಯಾಟ್ರನ್ ಹೇಳಿದೆ? ಮಾಡಿಫೈಡ್ ಪ್ಯಾಟ್ರನ್. ನೋಡಿ, ಇದು ಮಾಡಿಫೈಡ್ ಪ್ಯಾಟ್ರನ್ ಈ ಥರ ಬರುತ್ತೆ ನಿಮಗಿಲ್ಲಿ. ಅಂದರೆ ಇದೇ ಕ್ವಶನ್ಸ್ ಬರೋದು ನಿಮಗಿಲ್ಲಿ. ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದೇ ಪ್ಯಾಟ್ರನಲ್ಲಿ ಬರೋದು ನಿಮಗಿಲ್ಲಿ. ಅಂದರೆ 3 ಸೆಕ್ಷನ್ ಬರೋದು, 3 ಸೆಕ್ಷನ್ನಲ್ಲಿ ನೀವು ಇಷ್ಟನ್ನು ಆನ್ಸರ್ ಮಾಡಬೇಕಾಗತ್ತೆ. ಸೊ ನೋಡೋಣ, ಅಟ್ಲೀಸ್ಟ್ ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲೇ ಇರುತ್ತೆ. ನಿಮಗೆ ಬೇಕು ಅಂದರೆ ಕೋರ್ಸ್ ಇದೆ, ಆ್ಯಪಲ್ಲಿ ಬೈ ಮಾಡ್ಕೊಬೋದು. ಇಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಪಾಸ್ ಆಗ್ಬೋದು ಅಂದರೆ ಅದನ್ನೇ ಪಾಸ್ ಆಗ್ಬೋದು. ಓಕೆ, ಈಸಿಯಾಗಿ ಪಾಸ್ ಆಗಿ. ಸೊ ನೋಡೋಣ, ಈ ಸಲ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪಾಸಿಂಗ್ ಪರ್ಸೆಂಟೇಜ್. ಹೋಪ್ ಫಾರ್ ದ ಬೆಸ್ಟ್. ಓಕೆ, ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ, ಯಾವ ಥರ ಏನು 2 ಚಾಪ್ಟರ್ ಓದಿ ಸಾಕು ಪಾಸ್ ಆಗೋದಕ್ಕೆ ಅಂತ. ನೀವು ಡಿಸೈಡ್ ಮಾಡ್ಕೊಳ್ಳಿ, ನಿಮ್ಗೆ ಮ್ಯಾಟ್ರಿಕ್ಸ್ ಸ್ಟ್ರೈಟ್ ಲೈನ್ಸ್ ಬೇಡ ಅಂದರೆ ಇವು 3 ಓದಿ, ಟ್ರಿಗ್ನಾಮೆಟ್ರಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್ ಓದಿ ಪಾಸ್ ಆಗ್ತೀರಾ. ಸ್ಕೋರು ಮಾಡ್ತೀರಾ. ನೋಡಿ ಇಲ್ಲಿ 36 41 35 ಜಾಸ್ತಿನೇ ಬಂತು ನಿಮ್ಗೆ ಇಲ್ಲಿ. ನಾನು ಔಟ್ ಆಫ್ 100 ಬಂದು 100 ಜಾಸ್ತಿ ಹೋಗ್ಬಿಡುತ್ತೆ. ಸಾಕು, ಸೆಲೆಕ್ಟ್ ಎನಿ 3 ಚಾಪ್ಟರ್ಸ್. ನೀವು ಸ್ಕೋರ್ ಮಾಡಬೇಕು ಅಂದರೂ 3 ಚಾಪ್ಟರ್ ಸಾಕು, ಜಾಸ್ತಿ ಏನು ಬೇಡ. ಎಲ್ಲ ಬರೀಬೇಕು ಅಂತೇನಿಲ್ಲ. ಯಾಕಂದರೆ 190 ಕ್ವಶನ್, 190 ಮಾರ್ಕ್ಸ್ ಇದ್ದರೆ ನಿಮಗೆ ಕೊಡೋದು ಓನ್ಲಿ 100 ಮಾರ್ಕ್ಸ್. ಅಂದರೆ 100 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 190. ನೀವು 190ಗೆ ಬರೆದ್ರೂ ಕೊಡೋದು 100 ಮಾರ್ಕ್ಸ್ ನಿಮಗೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ತುಂಬ ಸಿಂಪಲ್ ಮಾಡಿದ್ದಾರೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇಂಡಿಕೇಟ್ ಮಾಡ್ತೀನಿ, ಏನೇನು ಸಿಲೆಬಸ್ ಚೇಂಜಸ್ ಆಗಿದೆ ಇಂಡಿಕೇಟ್ ಮಾಡ್ತೀನಿ. ನೋಡಿ, ಇದೆಲ್ಲ ಒಂದು ಕಡೆ ಆದರೆ
ಇನ್ನೊಂದು ಏನು ಅಂತಂದರೆ ಸಿಲೆಬಸ್ ಕಡಿಮೆ ಮಾಡಿದ್ದಾರೆ, ತುಂಬ ಸಿಂಪಲೈಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇದ್ದಕ್ಕಂತ ಏನೂ ಇಲ್ಲ, ತುಂಬ ಸಿಂಪಲೈಸ್ ಮಾಡಿದ್ದಾರೆ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡಲ್ ಕ್ವಶನ್ ಪೇಪರ್ ಇಂಡಿಕೇಟ್ ಮಾಡ್ತೀನಿ, ಅದು ಸೊಲ್ಯೂಷನ್ಸು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಲಿ. ಸೊ ಪಾಸ್ ಆಗೋದಕ್ಕೆ ತುಂಬ ಈಸಿ ಇದೆ, ಅದು ಏನು ಎಲ್ಲ ಡೀಟೇಲಾಗಿ ತಿಳ್ಕೊಂಡು ಹೋಗೋಣ. ಓಕೆ, ಸೊ ಈಗ ಸರ್ ಸಿಲೆಬಸ್ ಮಾಡಿಫೈ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನೇನು ಸರ್ ಮಾಡಿಫೈ ಆಗಿದೆ, ಯಾವ ಚಾಪ್ಟ್ರಲ್ಲಿ ಏನು ಮಾಡಿಫೈ ಆಗಿದೆ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಚಾಪ್ಟ್ರಲ್ಲಿ ಇದು ಬಂದು ಲೆಫ್ಟ್ ಹ್ಯಾಂಡಲ್ಲಿ ಇರೋದು ಇದು ಓಲ್ಡ್ ಸಿಲೆಬಸ್, ಇಲ್ಲ ಇಂಡಿಕೇಟ್ ಮಾಡಿದ್ದೀನಿ, ಇದು ಬಂದು ಓಲ್ಡ್ ಸಿಲೆಬಸ್, ಇದು ಬಂದು ಮಾಡಿಫೈಡ್ ಸಿಲೆಬಸ್. ನ್ಯೂ ಸಿಲೆಬಸ್ ಅಂತ ಹೇಳಲ್ಲ, ಮಾಡಿಫೈಡ್ ಸಿಲೆಬಸ್ ಅಂತ ಹೇಳ್ತೀನಿ. ಇದು ಬಂದು ಓಲ್ಡ್ ಸಿಲೆಬಸ್. ನೋಡಿ, ಇಲ್ಲಿ ಓಲ್ಡ್ ಸಿಲೆಬಸ್ಸಲ್ಲಿ ಏನಿದೆ ಎಲ್ಲ ಇದೆ, ಬಟ್ 3 ವೇರಿಯಬಲ್ಸ್ ಇದೆ ಮತ್ತು 2 ಥರ್ಡ್ ಆರ್ಡರ್ ಇದೆ. ಬಟ್ ಇಲ್ಲಿ ನೋಡಿ ಎಲ್ಲ ಸೇಮ್ ಇದೆ. ಇಲ್ಲೂ 6 ಸಬ್ ಟಾಪಿಕ್ಸು, 6 ಸಬ್ ಟಾಪಿಕ್ಸು. ಬಟ್ ಇಲ್ಲಿ ಓನ್ಲಿ ಆರ್ಡರ್ 2 ಮ್ಯಾಟ್ರಿಕ್ಸ್, ಆರ್ಡರ್ 2 ಅಂದರೆ ಸೆಕೆಂಡ್ ಆರ್ಡರ್ ಮಾತ್ರ, ಥರ್ಡ್ ಆರ್ಡರ್ ಇಲ್ಲ. ಅದನ್ನೇ ರಿಡ್ಯೂಸ್ ಮಾಡಿರೋದು ನಿಮಗೆ. ಇಲ್ಲಿ ಇದರಲ್ಲಿ ಯಾವುದೇ ತೊಗೊಂಡ್ರು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ದ ಆರ್ಡರ್ 2 ಸೆಕೆಂಡ್ ಆರ್ಡರ್ಗೆ ಮಾತ್ರ, ಅಂದರೆ ಥರ್ಡ್ ಆರ್ಡರ್ ಇಲ್ಲ. ಮಲ್ಟಿಪ್ಲಿಕೇಶನ್ ಆಗಲಿ, ಅಡಿಷನ್ ಆಗಲಿ, ಸಬ್ಟ್ರಾಕ್ಷನ್ ಆಗಲಿ ಅಥವಾ ಅಡ್ಜಾಯಿಂಟ್ ಕಂಡಿರೋದಾಗಲಿ ಯಾವುದೂ ಥರ್ಡ್ ಆರ್ಡರ್ ಇಲ್ಲ ಸೆಕೆಂಡ್ ಆರ್ಡರ್ಗೆ. ನಿಮ್ಗೆ ಏನೋ ಡೌಟ್ ಬರ್ಬೋದು, ಸರ್ ಹಂಗಾರೆ ಇದು DCETಗೂ ಸೇಮ್ ಸಿಲೆಬಸ್ ಬರುತ್ತಾ ಅಂದರೆ ಆ ಟೈಮ್ ಬಂದಾಗ ಹೇಳ್ತೀನಿ. ಯಾಕಂದರೆ ಬರೋಕ್ಕೆ ನಿಮಗೆ ಇನ್ನೂ 3 ವರ್ಷ ಟೈಮ್ ಇದೆ. ಆ ಟೈಮ್ ಬಂದಾಗ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ಇಂಪ್ಲಿಮೆಂಟ್ ಆಗ್ತಾ ಇರೋದು ಈ ವರ್ಷದಿಂದ. ಸೊ ಇವರು DCET ಎಕ್ಸಾಮಿಗೆ ಬರೋದು 26 ಅಲ್ವಾ, 24 ಅಲ್ವಾ, 25, 27ಗೆ ಬರ್ತಾರೆ. ಅಲ್ಲಿವರೆಗೂ ಹೋಲ್ಡ್ ಮಾಡಿ. ಓಕೆ, ನೋಡಿ ಸೆಕೆಂಡ್ ಚಾಪ್ಟರ್ಗೆ ಬಂದರೆ, ಸೆಕೆಂಡ್ ಚಾಪ್ಟರ್ಲಿ 10 ಟಾಪಿಕ್ಸ್ ಇದೆ. ಇಲ್ಲಿ 1 ಟಾಪಿಕ್ ರೆಡ್ಯೂಸ್ ಮಾಡಿದ್ದಾನೆ. ಯಾವ್ದು ರೆಡ್ಯೂಸ್ ಮಾಡಿದ್ದಾನೆ ಅಂದರೆ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್, ಇದನ್ನು ರೆಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಇಲ್ಲ, ರಿಮೈನಿಂಗ್ ಎಲ್ಲ ಏನಿದೆ ಸೇಮ್ ಅದೇ ಇದೆ. ಓಕೆ, ಸೊ ಇದು ಒಂದು ರೆಡ್ಯೂಸ್ ಮಾಡಿ 2.9 ಇಟ್ಟಿದ್ದಾರೆ, 2.10 ಇದೆ. ಓಕೆ, ಮಿಕ್ಕಿದೆಲ್ಲ ಸಿಲೆಬಸ್ ಸೇಮ್ ಇದೆ. ಇದು ಸೆಕೆಂಡ್ ಚಾಪ್ಟರ್ ರೆಡ್ಯೂಸ್ ಆಗಿರೋದು. ಸೊ ಇವಾಗ ಥರ್ಡ್ ಚಾಪ್ಟರ್ಗೆ ಬಂದರೆ ನೋಡಿ, ಇಲ್ಲಿ 6 ಸಬ್ ಟಾಪಿಕ್ಸ್ ಇದೆ, ಇಲ್ಲಿ 4 ಸಬ್ ಟಾಪಿಕ್ಸ್ ಇದೆ. ಅಂದರೆ 2 ಸಬ್ ಟಾಪಿಕ್ ಕಟ್ ಡೌನ್ ಮಾಡಿದ್ದಾರೆ ನ್ಯೂಸ್ ಮಾಡಿಫೈಡ್ ಸಿಲೆಬಸ್ಸಲ್ಲಿ. ಯಾವ್ಯಾವುದು ಅಂತಂದರೆ ಮಲ್ಟಿಪಲ್ ಆ್ಯಂಗಲ್ಸ್ ಇಲ್ಲ ಮತ್ತು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇಲ್ಲ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಚೆನ್ನಾಗಿತ್ತು, ಅದಿಟ್ಟಿಲ್ಲ. ಆಮೇಲೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರೂಫ್ ಯಾವುದೂ ಇಲ್ಲ, ಓನ್ಲಿ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅಪ್ಲೈ ಮಾಡೋದಷ್ಟೇ, ಯಾವುದು ಡಿರವೇಷನ್ಸ್ ಇಲ್ಲ. ಇಲ್ಲಿ ಡಿರವೇಷನ್ಸ್ ಎಲ್ಲ ಇತ್ತು, ಸ್ವಲ್ಪ ಇತ್ತು, ಬಟ್ ಇಲ್ಲಿ ಏನೂ ಇಲ್ಲ. ಜಸ್ಟು ರೇಡಿಯನ್ಸು, ಆ್ಯಂಗಲ್ಸು, ACC ರೂಲು, ಅಲೈಡ್ ಆ್ಯಂಗಲ್ಸು ಮತ್ತು ಕಾಂಪೌಂಡ್ ಆ್ಯಂಗಲ್ಸು ಅಷ್ಟೇ ಇರೋದು ನಿಮಗಿಲ್ಲಿ, ಇನ್ನೇನೂ ಇಲ್ಲ. ಸೊ ಮಲ್ಟಿಪಲ್ ಆ್ಯಂಗಲ್ಸು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಇಲ್ಲ. ಸೊ ಕಮಿಂಗ್ ಟು ದ ಫೋರ್ತ್ ಚಾಪ್ಟರ್ ಡಿಫ್ರೆನ್ಸಿಯೇಷನ್ನಲ್ಲಿ ಇಲ್ಲೂ 4 ಸಬ್ ಟಾಪಿಕ್ಸ್ ಇದೆ, ಇಲ್ಲೂ 4 ಸಬ್ ಟಾಪಿಕ್ಸ್ ಇದೆ. ಬಟ್ ದ ಥಿಂಗ್ ಈಸ್ ಇಲ್ಲಿ ಅಪ್ಲಿಕೇಶನ್ನು ಜಾಸ್ತಿ ಇತ್ತು, ಮೆನ್ಷನ್ ಮಾಡಿರಲಿಲ್ಲ. ಈ ಸಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಸಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಸೆಕೆಂಡ್ ಆರ್ಡರ್ ಅಂತ ಕೊಟ್ಟಿದ್ದಾರೆ, ಸೇಮ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇತ್ತು, ಇಲ್ಲಿ ಅಪ್ಲಿಕೇಶನ್ ಮೆನ್ಷನ್ ಮಾಡಿದ್ದಾರೆ. 2 ಕೊಡೋದು, ರೇಟ್ ಆಫ್ ಮೆಷರು ಅಥವಾ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಇತ್ತು. ಅದರಲ್ಲಿ ಈಕ್ವೇಷನ್ ಆಫ್ ನಾರ್ಮಲ್ಲು, ಟ್ಯಾಂಜೆಂಟ್ 2 ಇತ್ತು. ಬಟ್ ಇದರಲ್ಲಿ ಓನ್ಲಿ 1 ಇದೆ, ಅಷ್ಟೇ ಚೇಂಜಸ್ ಮಾಡಿರೋದು. ಕಮಿಂಗ್ ಟು ದ ಇಂಟಿಗ್ರೇಷನ್ನಲ್ಲಿ ನೋಡಿ 5 ಸಬ್ ಟಾಪಿಕ್ಸ್ ಇದೆ, ಇಲ್ಲಿ 6 ಸಬ್ ಟಾಪಿಕ್ಸ್ ಇದೆ. ಏನು ಸರ್ ಹಂಗಾರೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂದರೆ ಹಂಗಾರೆ ಏನೂ ಮಾಡಿಲ್ಲ. ನೋಡಿ ಇಲ್ಲಿ ಯಾವುದು ಕಾನ್ಸೆಪ್ಟ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಇದೆಲ್ಲ ಲಿಮಿಟ್ ಮಾಡಿದ್ದಾರೆ, ಅಂದರೆ ಟೈಪ್ಸ್ ಜಾಸ್ತಿ ಇತ್ತು. ನೋಡಿ ಕಾನ್ಸೆಪ್ಟ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ವಿತ್ ಆಲ್ಜಿಬ್ರಿಕ್ ಇಂಟಿಗ್ರಾಂಟ್ಸ್ ಇದೆ ಅಷ್ಟೇ, ಆಲ್ಜಿಬ್ರಿಕ್ ಮಾತ್ರ. ಟ್ರಿಗ್ನಾಮೆಟ್ರಿಕ್, ಲಾಗರಿಥಮಿಕ್, ಎಕ್ಸ್ಪೋನೆನ್ಷಿಯಲ್ ಇವೆಲ್ಲ ಬರ್ತಾ ಇತ್ತು, ಅವೆಲ್ಲ ಏನಿಲ್ಲ ನಿಮಗೆ. ಮತ್ತು ಅಪ್ಲಿಕೇಶನು ಅಷ್ಟೇ ಆಲ್ಜಿಬ್ರಿಕ್ ಇಂಟಿಗ್ರಾಂಟ್ಸ್ ಮಾತ್ರ, ಅಂದರೆ ಆಲ್ಜಿಬ್ರಾಯಿಕ್ ಸಮ್ಸ್ ಮಾತ್ರ ಕೊಡ್ತಾರೆ. ಟ್ರಿಗ್ನಾಮೆಟ್ರಿ ಬೇಸ್ಡು ಮತ್ತು ಎಕ್ಸ್ಪೋನೆನ್ಷಿಯಲ್ ಬೇಸ್ಡು ಅವೆಲ್ಲ ಏನೂ ಕೊಡಲ್ಲ. ಮತ್ತು ಇಲ್ಲೂ ಅಷ್ಟೇ ಎವಾಲ್ಯೂಷನ್ ಆಫ್ ಇಂಟಿಗ್ರಲ್ಸ್, ಎಕ್ಸ್ಪೋನೆನ್ಷಿಯಲು, ಲಾಗರಿಥಮಿಕ್ಕು ಆ್ಯಂಡ್ ಕಾಂಬಿನೇಷನ್ ಅಷ್ಟೇ ಕೊಡೋದು. ಟ್ರಿಗ್ನಾಮೆಟ್ರಿಕ್ಕು, ಇನ್ವರ್ಸಿಗ್ನಾಮೆಟ್ರಿಕ್ಕು ಅವೆಲ್ಲ ಏನೂ ಕೊಡಲ್ಲ. ಬೇಸಿಕ್ ರೂಲ್ಸು ನಾರ್ಮಲ್ ಆಗಿ ಏನಿದೆ ಅದೇ ಇರುತ್ತೆ. ಅದಕ್ಕೆ 1-2 ಸಬ್ ಟಾಪಿಕ್ಸ್ ಜಾಸ್ತಿ ಆಗಿದೆ. ಮತ್ತು ಅಪ್ಲಿಕೇಶನ್ ಅಷ್ಟೇ, ಇಲ್ಲಿ ಏನು ಇದೆ ಅಂತ ಇರಲಿಲ್ಲ, ತುಂಬ ಇತ್ತು ಅಲ್ಲಿ. ಇವಾಗ ಇಲ್ಲಿ ಕಡಿಮೆ ಮಾಡಿದ್ದಾರೆ, ಓನ್ಲಿ 2 ಏರಿಯಾ ಅಂಡರ್ ದ ಕರ್ವ್ ಮತ್ತು ವಾಲ್ಯೂಮ್ ಆಫ್ ಸಾಲಿಡ್ಸ್ ಜನರೇಟೆಡ್ ಬೈ ದ ಕರ್ವ್. ಸೊ ಇಷ್ಟು ಮಾಡಿಫೈಡ್ ಸಿಲೆಬಸ್ ನಿಮಗೆ. ಸೊ ಇದೆಲ್ಲ ಒಂದು ಕಡೆ ಆದರೆ ಇವಾಗ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಸರ್, ಒಂದು ಮಾಡಲ್ ಕ್ವಶನ್ ಪೇಪರ್ ಏನೋ ಇದೆಯಾ ಅಂತಂದರೆ ಡೆಫಿನೆಟ್ಲಿ ಸಿಲೆಬಸ್ ಕಾಪಿಲೇ ಕೊಟ್ಟಿದ್ದಾರೆ, ನಿಮಗೆಲ್ಲ ಶೇರ್ ಆಗಿರುತ್ತೆ. ಇಲ್ಲಾಂದ್ರೆ ಒಂದು ವ್ಯೂ ಕೊಟ್ಬಿಡ್ತೀನಿ ನೋಡಿ. ಇದು ಬಂದು ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್, ಈ ಸಲಿಯಿಂದ ಬರೋದು ಎಲ್ಲರಿಗೂ ಬ್ಯಾಕ್ಲಾಗ್ ಇರೋರ್ಗೂ, ಫ್ರೆಶ್ ಆಗಿ ಬರೀತಾ ಇರೋರ್ಗೂ ಎಲ್ಲರಿಗೂ ಈ ಸಲ ಇದೇ ಬರೋದು. ನೋಡಿ 3 ಸೆಕ್ಷನ್ ಬರುತ್ತೆ, ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C. ಸೆಕ್ಷನ್ A ಬಂದು 4 ಮಾರ್ಕ್ಸ್, ಸೆಕ್ಷನ್ B ಬಂದು 5 ಮಾರ್ಕ್ಸ್, ಸೆಕ್ಷನ್ C ಬಂದು 6 ಮಾರ್ಕ್ಸ್. ಸೊ 4 ಮಾರ್ಕ್ಸ್ದು 5 ಕ್ವಶನ್ ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್ದು 10 ಕ್ವಶನ್ ಆನ್ಸರ್ ಮಾಡಬೇಕು, 6 ಮಾರ್ಕ್ಸ್ದು 5 ಕ್ವಶನ್ ಆನ್ಸರ್ ಮಾಡಬೇಕು. ನೋಡಿ ಸೆಕ್ಷನ್ A ಕೊಟ್ಟಿದ್ದಾರೆ, ಸೆಕ್ಷನ್ A ಬಂದು ಎಷ್ಟು ಕ್ವಶನ್ ಇದೆ, 10 ಕ್ವಶನ್ ಇದೆ. ಓಕೆ, 10 ಕ್ವಶನ್ ಇದೆ. ಇದು ಬಂದು ಸೆಕ್ಷನ್ A ಬಂದು 4 ಮಾರ್ಕ್ಸ್ದು 10 ಕ್ವಶನ್ ಇದೆ. 10 ಕ್ವಶನ್ ಎಷ್ಟು ಆನ್ಸರ್ ಮಾಡಬೇಕು, ನಾನು 5 ಆನ್ಸರ್ ಮಾಡಬೇಕು. ಸೊ ಒಂದು ಕ್ವಶನ್ನು 4 ಮಾರ್ಕ್ಸ್ ಆದರೆ ಈ ಸೆಕ್ಷನಿಂದ 20 ಮಾರ್ಕ್ಸ್ ಬರುತ್ತೆ ನನಗೆ. ಆ 20 ಮಾರ್ಕ್ಸ್ ಹೆಂಗಿರುತ್ತೆ ಅಂತಂದರೆ, ನೀವು ಬೇಕಾದರೆ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಫಸ್ಟ್ ಚಾಪ್ಟರ್ ತೊಗೊಂಡ್ರೆ 1, 2, 3 ಆನ್ಸರ್ ಮಾಡ್ಬೋದು. ಸೆಕೆಂಡ್ ಚಾಪ್ಟರ್ ತೊಗೊಂಡ್ರೆ 1, 2 ನೋಡಿ ಇಲ್ಲೇ 5 ಬಂದ್ಬಿಡುತ್ತೆ. ಆನ್ಸರ್ ಮಾಡಬೇಕಾದ್ರೆ 5 ಫಸ್ಟ್ ಚಾಪ್ಟ್ರಲ್ಲೇ ಬಂದ್ಬಿಡುತ್ತೆ ನಿಮಗೆ. ಸೊ ಇದನ್ನೇ ಹೇಳಿದ್ದು ನಿಮಗೆ,
ಫಸ್ಟ್ ಚಾಪ್ಟ್ರಲ್ಲೇ ಆನ್ಸರ್ ಮಾಡಿ, ಫಸ್ಟ್ ಯೂನಿಟು ಸೆಕೆಂಡ್ ಯೂನಿಟಲ್ಲೇ ಆನ್ಸರ್ ಮಾಡಿ ಸಾಕು ನಿಮಗೆ. ಓಕೆ, ನೆಕ್ಸ್ಟು ಸೆಕ್ಷನ್ ಬಿ ತೊಗೊಂಡ್ರೆ ನೋಡಿ, ಸೆಕ್ಷನ್ ಬಿಗೇನು, ಸೆಕ್ಷನ್ ಬಿ ಬಂದು 5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, 10 ಕ್ವಶನ್ ಆನ್ಸರ್ ಮಾಡಬೇಕು. ಟೋಟಲ್ 18 ಕ್ವಶನ್ ಬರುತ್ತೆ ನಿಮಗೆ, 11ರಿಂದ 28 ಟೋಟಲ್ಲು. ಇದು ಬಂದು 5 ಮಾರ್ಕ್ಸು, ಟೋಟಲ್ 18 ಕ್ವಶನ್ ಬರುತ್ತೆ. ನೀವು ಆನ್ಸರ್ ಮಾಡಬೇಕಾಗಿರೋದು 10 ಕ್ವಶನ್ನು. 10 ಕ್ವಶನ್ಗೆ ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಆದರೆ 10 ಕ್ವಶನ್ಗೆ 50 ಮಾರ್ಕ್ಸ್ ಆಗುತ್ತೆ. ನೋಡಿ ಇಲ್ಲಿ 10 ಕ್ವಶನ್ ಆನ್ಸರ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. 1 2 3 ಕ್ವಶನ್ನು, ಆಮೇಲೆ ಸ್ಟ್ರೈಟ್ ಲೈನು 1 2 3, ಆಮೇಲೆ 4 5, ನೋಡಿ 1 2 3 4 5 6 7 8 ಕ್ವಶನ್ ಬಂತು. ಅಂದರೆ 10 ಕ್ವಶನಲ್ಲಿ 8 ಕ್ವಶನ್ ನಿಮ್ಗೆ ಇಲ್ಲೇ ಬಂದ್ಬಿಡ್ತು. ಅಂದರೆ ರಫ್ಲಿ 2 ಚಾಪ್ಟರ್ ಓದಿದ್ರೆ 8 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ದಿಸ್ ಇಸ್ ದ ಪ್ಯಾಟ್ರನ್. ನೆಕ್ಸ್ಟು ಸೆಕ್ಷನ್ ಸಿ ಬಂದು 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, 5 ಕ್ವಶನ್ ಆನ್ಸರ್ ಮಾಡಬೇಕು. ನೋಡಿ ಸೆಕ್ಷನ್ ಸಿ ಬಂದು ಎಷ್ಟು 5 ಕ್ವಶನ್ ಆನ್ಸರ್ ಮಾಡಬೇಕು. ಅಂದರೆ ಇಲ್ಲಿ 6 ಮಾರ್ಕ್ಸ್ದು 5 ಕ್ವಶನ್ ಆನ್ಸರ್ ಮಾಡಬೇಕು. ಔಟ್ ಆಫ್ ಎಷ್ಟು 1 2 3 4 5 6 7 8 9 10. ಸೊ ಎಷ್ಟು 10 ಕ್ವಶನ್ ಇದೆ. ಓಕೆ, 10 ಕ್ವಶನ್ ಇದೆ, 10 ಕ್ವಶನಲ್ಲಿ 5 ಆನ್ಸರ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಚಾಪ್ಟರಿಂದ ಯಾವ್ದು ಬರುತ್ತೆ ನೋಡಿ ಹೇಳ್ಬಿಡ್ತೀನಿ. ಇದು ಫಸ್ಟ್ ಚಾಪ್ಟರು, ಇದು ಸೆಕೆಂಡ್ ಚಾಪ್ಟರು. ಓಕೆ, 3 ಕ್ವಶನ್ ಬಂತು ನಿಮಗೆ, 5 ಕ್ವಶನಲ್ಲಿ 3 ಕ್ವಶನ್ ಬಂತು. ಸೊ ಇಲ್ಲಿ 18 ಮಾರ್ಕ್ಸು. ಓಕೆ, ಸೊ ಇಲ್ಲಿ 1 2 3 4 5 6 7 8 ಕ್ವಶನ್ನು. 8 ಅಂದರೆ 8 5 40 ಮಾರ್ಕ್ಸು. ಸೊ ಇಲ್ಲಿ 1 2 3 4 5 20 ಮಾರ್ಕ್ಸು. ಸೊ 20, ಇಲ್ಲಿ 40 60 ಆಯಿತು, 60 + 18 78 ಮಾರ್ಕ್ಸು. ನೋಡಿ ಸೆಕ್ಷನ್ ಎ ಬಂದು 20, ಸೆಕ್ಷನ್ ಬಿ ಬಂದು 40, ಸೆಕ್ಷನ್ ಸಿ ಬಂದು 18, ಟೋಟಲ್ 78 ಮಾರ್ಕ್ಸು ಓನ್ಲಿ ಫ್ರಮ್ 2 ಚಾಪ್ಟರ್ಸ್. ಇವಾಗ ಅರ್ಥ ಆಯ್ತಾ ಏನು ಕೇಳ್ತಾ ಇದೆ ಅಂತ? 2 ಚಾಪ್ಟರ್ ಓದಿದ್ರೆ ಸಾಕು ನೀವು. ನೋಡಿ 2 ಚಾಪ್ಟರ್ ಓದಿದ್ರೆ ಸಾಕು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ದಿಸ್ ಇಸ್ ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯು ನೀಡ್ ಟು ಫಾಲೋ ಟು ಪಾಸ್ ದ C20 ಮ್ಯಾಥ್ಸ್ ಫ್ರಮ್ ದಿಸ್ ಎಕ್ಸಾಮ್. ಅಂದರೆ ನವಂಬರ್ 24ಇಂದ ಏನು ಪೇಪರ್ಸ್ ಬರುತ್ತೋ ಇದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ಇದಕ್ಕೆ ನನ್ನ ಕಡೆಯಿಂದ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಒಂದು ಸಪೋರ್ಟ್ ಇರುತ್ತೆ. ಎಲ್ಲ ವಿಡಿಯೋಸ್ನ 78 ಮಾರ್ಕ್ಸ್ ಕವರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ₹1 ಕೊಡೋದು ಬೇಕಾಗಿಲ್ಲ. ಇಫ್ ಯು ವಾಂಟ್ ಸ್ಟಿಲ್ ಮೋರ್ ಸಪೋರ್ಟ್ ಇನ್ ಡೀಟೇಲ್ ಆಗಬೇಕು ಅಂತಂದರೆ ಕೋರ್ಸ್ ಇದೆ. 100 ಅಲ್ಲ 200 ಮಾರ್ಕ್ಸು ಕವರ್ ಆಗಿದೆ, 190 ಮಾರ್ಕ್ಸ್ ಕವರ್ ಆಗಿದೆ. ಅದನ್ನು ಫರ್ದರ್ ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ಇಲ್ಲಿ ಬಂದು ಬೈ ಮಾಡಿಕೊಂಡ್ರೆ ಈಸಿಯಾಗಿ ಆಕ್ಸೆಬಿಲಿಟಿ ಸಿಗುತ್ತೆ ನಿಮಗೆ ಇಲ್ಲಿ. ಓಕೆ, ಈ ಕೋರ್ಸ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಎಲ್ಲ ನೋಡಿಕೊಂಡು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ಆರ್ ಎಲ್ಸ್ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಫ್ರೀ ವಿಡಿಯೋಸು ಇಟ್ಟಿರ್ತೀನಿ ಚಾನಲಲ್ಲಿ ಶಾರ್ಟ್ಲಿ. C20 ಮ್ಯಾಥ್ಸ್ ರೆಡ್ಯೂಸ್ಡ್ ಸಿಲೆಬಸ್ ಅಂದ್ಬಿಟ್ಟು ರೆಡ್ಯೂಸ್ಡ್ ಸಿಲೆಬಸ್ ವಿಡಿಯೋಸ್ ಅಂತ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇ ಲಿಸ್ಟಲ್ಲಿ ಬಂದು ಚೆಕ್ ಮಾಡ್ತಾ ಇರಿ, ಎಲ್ಲ ಅಪ್ಡೇಟ್ಸು ಸಿಗುತ್ತೆ. ಸೊ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಪ್ಲೇ ಲಿಸ್ಟಲ್ಲಿ ಹೆಂಗೆ ಹುಡುಕ್ಬೇಕಂತ ಗೊತ್ತಿರಲ್ಲ. ಜಸ್ಟ್ ಯೂಟ್ಯೂಬಿಗೆ ಬಂದು ನಮ್ಮ ಡಿಪ್ಲೊಮೋ ಅಂತ ಟೈಪ್ ಮಾಡಿ. ಓಕೆ, ನಮ್ಮ ಡಿಪ್ಲೊಮೋ ಅಂತ ಟೈಪ್ ಮಾಡಿ. ನೋಡಿ ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಡಿಪ್ಲೊಮೋ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದು ಹೋಮ್ ಪೇಜ್ ವಿಡಿಯೋಸ್ ಇರುತ್ತೆ. ನಿಮ್ಗೆ ಇಲ್ಲಿ ಬಂದು ಡೈರೆಕ್ಟ್ ಏನಿಲ್ಲ, ಇಲ್ಲಿ ಬಂದು ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಇಲ್ಲಿ ಪ್ಲೇ ಲಿಸ್ಟ್ ಅಂತ ಬಂದರೆ ಎಲ್ಲ ಪ್ಲೇ ಲಿಸ್ಟ್ ಸಿಗುತ್ತೆ ನಿಮಗೆ ಇಲ್ಲಿ. ನೋಡಿ ಇಲ್ಲೆಲ್ಲ ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಈ ಥರ ನೀವು ನೋಡ್ಕೊಬೋದು. ಸೊ ಲೇಟೆಸ್ಟ್ ವಿಡಿಯೋಸ್ ಏನಿದ್ರೆ ಇಲ್ಲಿ ವಿಡಿಯೋಸ್ ಅಂತ ಹೋದರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲೇಟೆಸ್ಟ್ ವಿಡಿಯೋಸ್ ಇಲ್ಲಿ ಬಂದಿರುತ್ತೆ ಇಲ್ಲಿ. ಸೊ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಪ್ರತಿಯೊಂದು ಅಪ್ಡೇಟ್ಸು ಕೊಡ್ತೀನಿ. ಓಕೆ, DCTA ಪ್ಲೇ ಲಿಸ್ಟ್ ಬೇಕಾ? ಅಲ್ಲಿ ಹೋದರೆ ನೋಡಿ ಎವ್ರಿ ಇಯರ್ ಪ್ಲೇ ಲಿಸ್ಟಲ್ಲಿ ಪ್ಲೇಸ್ ಮಾಡಿ 24, 23, ನೆಕ್ಸ್ಟ್ 25 ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಏನು ಬೇಕಾದರೂ ಎಲ್ಲ ನಿಮಗೆ ಇಲ್ಲಿ ರಿಲೇಟೆಡ್ ಟು ಡಿಪ್ಲೊಮೋ ಆ್ಯಂಡ್ DCT ನಿಮಗೆ ಇಲ್ಲಿ ಸಿಗುತ್ತೆ. ಯು ಕ್ಯಾನ್ ಕಮ್ ಅಂಡ್ ಆಕ್ಸೆಸ್ ಇಯರ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆಕ್ಸೆಸ್ ದ ಪ್ಲೇ ಲಿಸ್ಟ್ ಆಫ್ ನಮ್ಮ ಡಿಪ್ಲೊಮೋ ಚಾನಲ್. ಸೊ ಐ ಥಿಂಕ್ ಈ ವಿಡಿಯೋ ಏನು ಮಾಡಿದೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯಿತು ಅನ್ಕೊತೀನಿ. ಎಲ್ಲ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಯಾಕಂದ್ರೆ ವಿಡಿಯೋಸ್ ಲೆಂತಿನೇ ಇರುತ್ತೆ, ಯಾಕಂದರೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕವರ್ ಮಾಡಿರ್ತೀನಿ. ಸೊ ವೆಯ್ಟ್ ಫಾರ್ ದ ವಿಡಿಯೋಸ್ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕೋರ್ಸ್ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ, ಲಿಂಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. DCT ಕೋಚಿಂಗ್ ಎವ್ರಿ ಇಯರ್ ನಡೀತಾ ಇರುತ್ತೆ. ಸೊ ND ಅಕಾಡೆಮಿಕ್ ಜಾಯ್ನ್ ಆಗಿ ಇಂಥ ಒಳ್ಳೆ ರ್ಯಾಂಕಿಂಗ್ಸ್ ಬರಬೇಕು, ನಿಮಗೂ ಬರಬೇಕು, ಒಂದು ಟಾಪ್ ಕಾಲೇಜಲ್ಲಿ ಬರಬೇಕು ಅಂತಂದರೆ ಲೈವ್ ಕೋಚಿಂಗ್ ಆಗಿರ್ಬೋದು ಅಥವಾ ಒಂದು ರೆಕಾರ್ಡ್ ಕ್ಲಾಸ್ ಆಗಿರ್ಬೋದು ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ join ND Academy and keep supporting Nam Diploma channel. So this is the update for you regarding C20 syllabus maths. Now passing maths, C20 maths is very easy. 2 ಚಾಪ್ಟರ್ ಓದಿದ್ರೆ ಸಾಕು, ಈಸಿಯಾಗಿ ಪಾಸ್ ಆಗ್ಬೋದು. ಇನ್ನೂ ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ವಿಡಿಯೋನ ಮತ್ತೆ ಫಸ್ಟಿಂದ ನೋಡಿ. ಆಮೇಲೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ, ಒಂದು ಹೆಲ್ಪ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.